ನಾವು ಶಿವನನ್ನು ನಂಬುತ್ತೇವೆ, ಕೃಷ್ಣನನ್ನು ಆರಾಧಿಸುತ್ತೇವೆ, ದುರ್ಗೆಯನ್ನು, ಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುತ್ತೇವೆ. ಆದರೆ ನಮ್ಮ ಜೀವನವನ್ನು ಮೌನವಾಗಿ ಕಾಪಾಡುತ್ತಿರುವ ಇನ್ನೂ ಕೆಲವು ಶಕ್ತಿಗಳಿವೆ. ಅವರು ಯಾರೆಂದು ಗೊತ್ತೇ? ಕುಲದೇವರು, ಗ್ರಾಮದೇವರು, ಕ್ಷೇತ್ರಪಾಲರು ಮತ್ತು ಇಷ್ಟದೇವರು. ದೇವರು ಅಥವಾ ದೇವತೆಗಳು ಅಂದರೆ ದೇವಸ್ಥಾನದಲ್ಲಿರುವಂತಹ ದೊಡ್ಡ ದೇವರುಗಳಷ್ಟೇ ಅಲ್ಲ. ಅವರು ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ಭೂಮಿ ಮತ್ತು ನಮ್ಮ ಆತ್ಮದ ಜೊತೆ ನೇರವಾಗಿ ಸಂಬಂಧ ಹೊಂದಿರುವ ರಕ್ಷಕರು. ಹಾಗಾದರೆ ಕುಲದೇವರು ಯಾರು? ಇಷ್ಟದೇವರು ಯಾರು? ಗ್ರಾಮ ದೇವತೆ ಯಾರು? ಕ್ಷೇತ್ರಪಾಲರು ಯಾರು? ಮತ್ತು ಅವರ ಆಶೀರ್ವಾದವನ್ನು ಪಡೆಯುವುದು ಹೇಗೆ? ಬನ್ನಿ ತಿಳಿದುಕೊಳ್ಳೋಣ. ನಗರಗಳಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ದೇವರನ್ನು ಪೂಜಿಸುತ್ತೇವೆ. ಆದರೆ ಹಳ್ಳಿಗಳಲ್ಲಿ ಜನರು ದೇವರನ್ನು ನಂಬುವಷ್ಟೇ ದೈವಗಳನ್ನು ಕೂಡ ನಂಬುತ್ತಾರೆ. ಯಾಕೆಂದರೆ ಈ ದೈವಗಳು ಕೇವಲ ಧರ್ಮಗ್ರಂಥಗಳಲ್ಲಿ ಇರುವಂತಹ ಹೆಸರುಗಳಲ್ಲ. ಅವರು ನಮ್ಮ ಪೂರ್ವಜರ ನಂಬಿಕೆ, ನಮ್ಮ ಸಂಸ್ಕೃತಿಯ ಬೇರುಗಳು ಮತ್ತು ನಮ್ಮ ಬದುಕಿನ ಮೌನ ರಕ್ಷಕರು. ಅವರು 4 ರೂಪಗಳಲ್ಲಿ ನಮ್ಮನ್ನು ಕಾಪಾಡುತ್ತಾರೆ. 1. ಕುಲದೇವರು. ಕುಲದೇವರು ಅಂದರೆ ನಮ್ಮ ವಂಶದ ರಕ್ಷಕರು. ಕುಲ ಅಂದರೆ ಕುಟುಂಬ, ದೇವರು ಅಂದರೆ ರಕ್ಷಕ. ಪ್ರತಿ ಕುಟುಂಬಕ್ಕೂ ತನ್ನದೇ ಆದ ಕುಲದೇವತೆ ಇರುತ್ತಾರೆ. ಮದುವೆಗೂ ಮುನ್ನ, ಹೊಸ ಮನೆ ಕಟ್ಟುವ ಮೊದಲು, ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ನಾವು ನೆನೆಯುವುದು ಕುಲದೇವರನ್ನು. ಏಕೆಂದರೆ ಕುಲದೇವರ ಆಶೀರ್ವಾದವಿಲ್ಲದೆ ಕಾರ್ಯ ಪೂರ್ಣವಾಗುವುದಿಲ್ಲ ಎಂದು ನಂಬಲಾಗುತ್ತದೆ. ಸರಳ ದೀಪ ಬೆಳಗುವುದು, ಅವರ ಹೆಸರನ್ನು ಸ್ಮರಿಸುವುದು, ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಇವು ಸಾಕು ಅವರ ಕೃಪೆ ಪಡೆಯಲು. ಇಲ್ಲಿಯವರೆಗೂ ನೀವು ಈ ವಿಷಯವನ್ನು ಆಸಕ್ತಿಯಿಂದ ಕೇಳುತ್ತಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಮತ್ತಷ್ಟು ಇಂತಹ ಧಾರ್ಮಿಕ ಮತ್ತು ಆತ್ಮೀಯ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2. ಇಷ್ಟದೇವರು. ಇಷ್ಟದೇವರು ಅಂದರೆ ನಮ್ಮ ಮನಸ್ಸಿಗೆ ಹತ್ತಿರವಾದ ದೇವರು. ಇದು ನಿಯಮವಲ್ಲ, ಇದು ಹೃದಯದ ಸಂಪರ್ಕ. ಯಾರೋ ಒಬ್ಬರಿಗೆ ಆಂಜನೇಯ ಸ್ವಾಮಿ ಇಷ್ಟವಾಗಬಹುದು, ಒಬ್ಬರಿಗೆ ಶಿವ, ಮತ್ತೊಬ್ಬರಿಗೆ ಕೃಷ್ಣ, ಇನ್ನೊಬ್ಬರಿಗೆ ದುರ್ಗೆ ಅಥವಾ ಲಕ್ಷ್ಮಿ. ನಾವು ಯಾರ ಜೊತೆ ಆತ್ಮೀಯತೆಯನ್ನು ಅನುಭವಿಸುತ್ತೀವೋ ಅವರು ನಮ್ಮ ಇಷ್ಟದೇವರಾಗುತ್ತಾರೆ. ಅವರ ಮಂತ್ರ ಜಪಿಸುವುದು, ಪ್ರತಿದಿನ ಸ್ಮರಿಸುವುದು, ದೇವಸ್ಥಾನಕ್ಕೆ ಭೇಟಿ ಕೊಡುವುದು, ಇವು ನಮ್ಮ ಆತ್ಮವನ್ನು ಆ ದೈವದ ಜೊತೆ ಕೊಂಡೊಯ್ಯುತ್ತದೆ. 3. ಗ್ರಾಮದೇವತೆ. ಗ್ರಾಮದೇವತೆ ಅಂದರೆ ಒಂದು ಊರಿನ ರಕ್ಷಕ. ಅವರು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಲ್ಲ, ಒಂದು ಸಮುದಾಯವನ್ನು ಕಾಪಾಡುವ ಶಕ್ತಿ. ಹಲವು ಗ್ರಾಮಗಳಲ್ಲಿ ಭೈರವ, ಚಂಡಿ, ಮಾರಮ್ಮ, ಯಲ್ಲಮ್ಮ ಮುಂತಾದ ಉಗ್ರ ರೂಪಗಳನ್ನು ಗ್ರಾಮದೇವರಾಗಿ ಪೂಜಿಸಲಾಗುತ್ತದೆ. ಜನರು ನಂಬುವುದು ಗ್ರಾಮದೇವರು ನಮ್ಮನ್ನು ರೋಗಗಳಿಂದ, ಪ್ರಕೃತಿ ವಿಕೋಪಗಳಿಂದ, ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತಾರೆ ಎಂದು. ಜಾತ್ರೆಗಳು, ಉತ್ಸವಗಳು, ಹಬ್ಬಗಳ ಸಮಯದಲ್ಲಿ ಹೂವು, ತೆಂಗಿನಕಾಯಿ, ಅರಿಶಿಣ ಅರ್ಪಿಸಿ ಗ್ರಾಮದೇವರ ಕೃಪೆ ಬೇಡುತ್ತಾರೆ. 4. ಕ್ಷೇತ್ರಪಾಲರು. ಕ್ಷೇತ್ರಪಾಲರು ಅಂದರೆ ಒಂದು ಪ್ರದೇಶದ ಗಡಿ ರಕ್ಷಕರು. ಕ್ಷೇತ್ರ ಅಂದರೆ ಸ್ಥಳ, ಪಾಲ ಅಂದರೆ ರಕ್ಷಕ. ಅವರು ಭೂಮಿ, ದೇವಸ್ಥಾನ ಮತ್ತು ಗಡಿಗಳನ್ನು ದುಷ್ಟ ಶಕ್ತಿಗಳಿಂದ ಕಾಪಾಡುತ್ತಾರೆ. ಅದಕ್ಕಾಗಿ ಹಲವಾರು ದೇವಾಲಯಗಳ ದ್ವಾರದಲ್ಲಿ ಕ್ಷೇತ್ರಪಾಲರ ಸನ್ನಿಧಿ ಇರುತ್ತದೆ. ಪಾರಂಪರಿಕವಾಗಿ ಧೂಪ ಬೆಳಗಿಸಿ, ಸಾಸಿವೆ ಎಣ್ಣೆ ಅರ್ಪಿಸಿ, ಮೊದಲು ಅವರಿಗೆ ನಮಸ್ಕರಿಸಿ ನಂತರ ದೇವಸ್ಥಾನದ ಒಳಗೆ ಪ್ರವೇಶಿಸುವುದು ಶ್ರೇಷ್ಠ ಎಂದು ನಂಬಲಾಗಿದೆ. ನಾವು ಎಷ್ಟೇ ದೊಡ್ಡ ದೇವರುಗಳನ್ನು ಪೂಜಿಸಿದರೂ ನಮ್ಮ ಜೀವನದ ನಿಜವಾದ ಮೌನ ರಕ್ಷಕರು ಕುಲದೇವರು, ಗ್ರಾಮದೇವರು, ಕ್ಷೇತ್ರಪಾಲರು ಮತ್ತು ನಮ್ಮ ಇಷ್ಟದೇವರು. ಅವರನ್ನು ನೆನೆಯುವುದು, ಅವರನ್ನು ಗೌರವಿಸುವುದು, ಅವರಿಗೆ ಸೇವೆ ಮಾಡುವುದು ಇದು ಕೇವಲ ಸಂಪ್ರದಾಯವಲ್ಲ, ಇದು ನಮ್ಮ ಬೇರುಗಳ ಜೊತೆಗಿನ ಸಂಪರ್ಕ. ದೇವರ ಆಶೀರ್ವಾದ ಮುಖ್ಯವೇ ಸರಿ, ಆದರೆ ನಮ್ಮನ್ನು ಮೌನವಾಗಿ ಕಾಪಾಡುವ ಈ ದೈವಗಳ ಕೃಪೆ ಇನ್ನಷ್ಟು ಮುಖ್ಯ. ಅವರನ್ನು ನೆನೆಸಿಕೊಳ್ಳಿ, ಅವರನ್ನು ಮರೆಯಬೇಡಿ. ಯಾಕೆಂದರೆ ಅವರು ನಮಗೇ ತಿಳಿಯದೆ ನಮ್ಮನ್ನು ಕಾಪಾಡುತ್ತಿರುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರು ಸಂಬಂಧಿಕರ ಜೊತೆ ಹಂಚಿಕೊಳ್ಳಿ.
ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.